ಆ, ಈ ಚಿತ್ರ ಒಂಥರ ನನಗೆ ನನ್ನ ಹೃದಯಕ್ಕೆ ತುಂಬ ಹತ್ತಿರವಾದ್ದು. ಯಾಕೆಂದರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ನನಗೆ 2 ವರ್ಷ. ಸೊ ಚಿಕ್ಕ ವಯಸ್ಸಿಂದನೂ ಈ ಇಂಡಸ್ಟ್ರಿನ ನೋಡಿಕೊಂಡೇ ಬರ್ತಾನೆ. ಯಾಕೆ ನನ್ನ ತಂದೆ ಶ್ರೀನಾಥ್ ಅವರು 58 ವರ್ಷ ಆಯಿತು ಸಿನಿಮಾ ಇಂಡಸ್ಟ್ರಿನಲ್ಲಿ, ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ. ಸೊ ಅವರ ಜರ್ನಿಯಲ್ಲೂ ನಾನು ಅವ್ರ ಜೊತೆನೇ ಬಂದಿರೋದು. ಸೊ ಈ ಎಲ್ಲ ಸಿನಿಮಾನ ಹಿಂದೆ ಏನೇನು ನಡೆಯುತ್ತೆ, ಎಷ್ಟೆಷ್ಟು ಜನ ಕಷ್ಟಪಡ್ತಾರೆ, ಯಾವ್ಯಾವ ರೀತಿ ಜನಗಳು ಕೆಲಸ ಮಾಡ್ತಾರೆ ಎಲ್ಲ ಗೊತ್ತು. ಸೊ ಈ ಸಿನಿಮಾನ ಕಿರಣ್ ಅವರು ಮತ್ತು ಗಿರೀಶ್ ಅವ್ರು ಬಂದು ನನಗೆ ಫಸ್ಟ್ ಟೈಮ್ ಕತೆ ಹೇಳಿದಾಗ ನಾ ಇಮ್ಮಿಡಿಯೇಟಾಗಿ ನಾನು ಓಕೆ ಇಂದೆ. ಯಾಕೆಂದರೆ ನನಗೆ ಅದು ಒಂದು ಎಲ್ಲೋ ಒಂದು ಹಾಗೆ ಒಂದು ತಂತಿ ಹಾಗೆ ಜೋಡ್ಕೊತು ನನಗೆ. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಪ್ರತಿ ಹಂತದಲ್ಲೂ ನಾವು ನನಗೆ ಅವನು ಪ್ರತಿ ಸೀನ್ಸು, ಪ್ರತಿ ಟೈಮಲ್ಲೂ ಸ್ಟೋರಿ ನ್ಯಾರೇಷನ್ ಕೊಟ್ಟಾಗ ನನಗೊಂಥರ ನಾನು ಇಂಡಸ್ಟ್ರಿನಲ್ಲೇ ಇದ್ಬಿಟ್ಟಿದ್ದೀನಿ, ನನಗೆಲ್ಲೂ ಹೋಗಿಲ್ಲ, ವಾಪಸ್ ಬರ್ತಾಯಿದ್ದೀನಿ. ಆ್ಯಂಡ್ ಇದು ನನ್ನ ಕಮ್ಬ್ಯಾಕ್ ಪಿಕ್ಚರು. 35 ವರ್ಷ ಆದಮೇಲೆ ವಾಪಸ್ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀನಿ. ಸೊ ಈ ಸಿನಿಮಾಗೆ ಬಂದಾಗ ವೆಂಕಟೇಶ್ ಅವರು, ಜೀವಿತ, ಅನಿರುದ್ಧ್, ಗಿರಿ ಇವರೆಲ್ಲರ ಜೊತೆ ನಾನು ನನ್ನ ಕಮ್ಬ್ಯಾಕ್ ಫಿಲಮು ಒಂದು ಒಳ್ಳೆ ಟೀಮು, ಒಂದು ಒಳ್ಳೆ ಗ್ರೂಪ್ ಆಫ್ ಆ್ಯಕ್ಟರ್ಸ್ ಜೊತೆ ನಾನು ಮಾಡ್ತಾಯಿದ್ದೀನಿ ಅಂತ ನನಗೆ ತುಂಬ ಒಂಥರ ನನಗೆ ತುಂಬ ಖುಷಿಯಾಗ್ಬಿಟ್ಟಿದೆ ಈಗ. ಸೊ ಕಮಿಂಗ್ ಟು ಫಸ್ಟ್ ಡೇ ಫಸ್ಟ್ ಶೋ, ಇರೋರಿಗೂ ನಾವು ಕಷ್ಟಪಟ್ಟು ನಾವು ತೆರೆಗೆ ಮೇಲೆ ತಂದಿದ್ದೀವಿ. ಇನ್ನು ನಿಮ್ಮ ಕೈಲಿರೋದು. ಎಲ್ಲರೂ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ರು, ಎಲ್ಲರೂ ಅವರ ಒಪಿನಿಯನ್ ಕೊಟ್ಟಿದ್ದಾರೆ. ಗಿರೀಶ್ ಅವರು ಈಗ ಹೇಳಿದ್ರು. ಸೊ ಇಲ್ಲಿವರೆಗೂ ನಾವು ತಂದಿದ್ದೀವಿ. ಇಲ್ಲಿಂದ ಮುಂದೆ ನೀವು ನಮ್ಮನ್ನು ಕರ್ಕೊಂಡು ಹೋಗಬೇಕು. ಎಲ್ಲಿವರೆಗೂ ನೀವು ಕರ್ಕೊಂಡು ಹೋಗ್ತೀರಾ ಅದು ನಿಮ್ಮ ಕೈಯಲ್ಲಿ ಬಿಟ್ಟಿರೋದು. ನಾವು ಕೇಳೋದು ಇಷ್ಟೇ, ನೀವು ನಿಜವಾಗ್ಲೂ ನೀವು ಕನ್ನಡ ಸಿನಿಮಾ ನೀವು ಇಷ್ಟಪಡ್ತೀರಾ ಅಂದರೆ ದಯವಿಟ್ಟು ಬಂದು ಈ ಚಿತ್ರಾನ್ನ ಸಿನಿಮಾ ಥಿಯೇಟ್ರಲ್ಲೇ ನೋಡಿದಾಗ ನಿಮಗೂ ಆ ಅನುಭವ, ನೀವು ಆ್ಯಕ್ಚುಲ್ ಒಂದು ಫಿಲ್ಮ್ ಯೂನಿಟಲ್ಲಿ ನೀವು ಕೆಲಸ ಮಾಡ್ತೀರಾ, ಅಲ್ಲೇ ಇದ್ದೀರಾ ಅನ್ನೋ ಅನುಭವ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಬಂದು ಸಿನಿಮಾ ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು.